ವಕ್ಫ್ ಕಾಯ್ದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ಸದನದಲ್ಲಿ ಇದನ್ನು ಅಂಗೀಕಾರ ಮಾಡಲಾಗುತ್ತೆ. ಬಟ್ ಈಗ ಚರ್ಚೆ ಆಗ್ತಾ ಇರುವಂಥದ್ದು ಪರ ವಿರೋಧ ಚರ್ಚೆಯ ಮಧ್ಯೆ ಇಲ್ಲಿ ಒಂದು ಪ್ರಚೋದನಾ ಹೇಳಿಕೆ ಈಗ ಕೇಳಿ ಬರ್ತಾ ಇರುವಂಥದ್ದು. ವಕ್ಫ್ ಮಸೂದೆಯ ವಿರುದ್ಧ ಕೇವಲ ಪ್ರತಿಭಟನೆ ಸಾಲೋದಿಲ್ಲ ಅಂತೇಳಿ ಸಿಎಂ DCMಗೆ ಮನವಿ ಕೊಟ್ಟರೂ ಕೂಡ ಅದು ಯೂಸ್ ಇಲ್ಲ ಅಂತ ಬೀದಿಗೆ ಇಳಿಬೇಕು, ಬೆಂಕಿ ಹಚ್ಚಬೇಕು, ಸಾಯಬೇಕು, ಊರಿಗೆ 8 ರಿಂದ 10 ಜನ ಸಾಯಬೇಕಾಗತ್ತೆ, ಕೇಸ್ ಆಗಬೇಕು. ಕೈ ಮುಖಂಡ ಕಬೀರ್ ಖಾನ್ ಈ ರೀತಿಯ ಪ್ರಚೋದನೆಯ ಮಾತುಗಳನ್ನು ನೀಡಿದ್ದಾರೆ. ದಾವಣಗೆರೆ ಪಾಲಿಕೆಯ ಮಾಜಿ ಸದಸ್ಯರು ಇವರು ಕಬೀರ್ ಖಾನ್ ವಿಡಿಯೋದಲ್ಲಿ ಕೈ ನಾಯಕನ ಪ್ರಚೋದನಕಾರಿ ಈಗ ವೈರಲ್ ಆಗ್ತಾ ಇದೆ. ಅಂದರೆ ವಕ್ಫ್ ಕಾಯ್ದೆ ಇದೆಯಲ್ಲ, ಈ ವಿರೋಧದ ಮಧ್ಯೆ ಅದನ್ನು ಅಂಗೀಕಾರ ಆಯಿತು. ಆದರೆ ಇದನ್ನು ವಿರೋಧ ಕೇವಲ ಪ್ರತಿಭಟನೆ ಮಾಡಲಿಕ್ಕೆ ಅಷ್ಟೇ ಒಳ್ಳೆಯದಲ್ಲ ಅಂತೇಳಿ, ಅಂದರೆ ಕೇವಲ ಪ್ರತಿಭಟನೆ ಸಾಕಾಗೋದಿಲ್ಲ. CM DCM ಅವರಿಬ್ಬರಿಗೂ ಕೂಡ ಮನವಿ ಕೊಟ್ಟರು ಕೂಡ ಅದು ಕೂಡ ಯೂಸ್ ಇಲ್ಲ ಅಂಥೇಳಿ ಬೀದಿಗಿಳಿಬೇಕು, ಬೆಂಕಿ ಹಚ್ಚಬೇಕು, ಸಾಯಬೇಕು, ಈ ರೀತಿಯ ಪ್ರಚೋದನಾ ಹೇಳಿಕೆಗಳು. ವಕ್ಫ್ ಮಸೂದೆ ವಿಚಾರ ಪ್ರಚೋದನಾತ್ಮಕ ವಿಡಿಯೋವನ್ನು ಈಗ ಕಾಂಗ್ರೆಸ್ ಮುಖಂಡ ಹರಿಬಿಟ್ಟಿದ್ದಾರೆ. ದಾವಣಗೆರೆ ಮಹಾನಗರ ಪಾಲಿಕೆ ಮಾಜಿ ಸದಸ್ಯರು ಇವರು ಕಬೀರ್ ಖಾನ್ ಅಂಥೇಳಿ ಈ ರೀತಿಯಾಗಿ ವಿಡಿಯೋ ಮಾಡಿ ಪ್ರಚೋದನೆ ಕೊಡ್ತಾರೆ ಅಂತ ಹೇಳಿದ್ರೆ ಏನು ಹೇಳಬೇಕು ಅಂಥೇಳಿ ಈ ವಿಡಿಯೋ ಮಾಡಿ ಬಿಟ್ಟಿದ್ದಾರಲ್ಲ ಕೈ ನಾಯಕ, ಫಸ್ಟ್ ಇಂಥವರೇ ಸಾಯಬೇಕು ಅಂತ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಈಗ ನೀವು ಈ ರೀತಿ ವಿಡಿಯೋ ಮಾಡಿ ಹರಿಬಿಟ್ರೆ ಫಸ್ಟ್ ನೀವು ಸಾಯಿರಿ, ಆಮೇಲೆ ಜನರಿಗೆ ಪ್ರಚೋದನೆ ಕೊಟ್ಟಿದ್ರೆ ಒಳ್ಳೆಯದಿರುತ್ತೆ ಅಂತ ಈ ರೀತಿಯ ಚರ್ಚೆಗಳು ಆಗ್ತಾ ಇದೆ. आज इस मौके को एक बात करना चाहता हूँ मैं, क्योंकि बहुत सारे गांवों में इसके बारे में प्रोटेस्टां कर रही हैं. ये बिल रद्द करने के बारे में है ना, अल्लाह के सुझाव दे रही हैं कैसा करना क्या करना अगर वो. एक्चुअली मैं मेरे तरफ से एक बात बोलता हूँ, मेरे तरफ से है प्रोटेस्टां करने से, कटोटरा पकड़ने से, DC साहब को जाको देने से, CM को देने से और पदाधिकारी को लज्जा को देने से कि अभी फायदा नहीं है. रास्ते पर उतरना ज़रूरी है. जो भी करना चाहते हैं तुम्हें चलाओ, मरो, जान की आहुति देना. हर गांव से 8-10 आदमी मरना, कैसा होना 150 वो हुआ तो सिर फुट के कामा करना, बस्सा जलाना, ट्रेना जलाना. गाँव में है ना, मतलब ये बिल के खिलाफ, मतलब हरेस बस्सा जलाना कर को बोल रहा नहीं मैं, ठहरा कर को पूरा उतरे के बाद जलाओ, ट्रेना ठहरा करो, ट्रेना में से उतरो को जलाओ. और है ना जरा चीज़ा है ना बोल को करने के नहीं रहते, प्लानिंग कर को करने के नहीं रहते. और गाँव के जो भी जिम्मेदार हैं उन्होंने आए नहीं, उन्होंने बोले नहीं, उनको सभी ये करना नहीं तुम्हें, उन्होंने कब क्या करना उन्होंने आको करती. ठीक है, तो जिम्मेदारी रहती उनके ऊपर है ना, आंखें रखे रहती, दर्द उनको भी रहता, उन्होंने आको क्या करना करो वक्त तो करती. तुम्हें जो नौजवान है एक जरा बड़ों की इज्जत करो, कदर करो. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.